ರಿಲೇಟಿವ್ಸೇನೆ ಭಿಕ್ಷೆ ಎತ್ತೋರು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರೇ ಬಂದು ಭಾಗ್ಯ ನಿನ್ನ ಮಗಳು ಚೆನ್ನಾಗಿ ಕಲರ್ ಬಂದವಳೆ, ಚೆನ್ನಾಗಿ ಕಾಣಿಸ್ತಾವಳೆ ಅಂತ ಅವರೇ ಹೇಳಿದ್ದಾರೆ. ಸೊ ಅದು ನನಗೆ ಈ ಕ್ರೀಮು ಆ ಅಪ್ರಿಷಿಯೇಷನ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ ಮಾತಾಡ್ತಾ ಇರೋದು. ಫಸ್ಟು ನಾನು ತುಂಬ ಬ್ಲ್ಯಾಕ್ ಇದ್ದೆ, ತುಂಬ ಅಂದರೆ ತುಂಬ ಬ್ಲ್ಯಾಕ್ ಇದ್ದೆ. ನೋಡಿ ಈ ಬಿಫೋರ್ ಫೋಟೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಡೇಟ್ ಕೂಡ ಇದೆ 2022 ಅಲ್ಲಿ ಎಷ್ಟು ಬ್ಲ್ಯಾಕ್ ಇದ್ದೀನಿ, ತುಂಬ ಕಪ್ಪಿದ್ದೆ. ಅದಾದಮೇಲೆ ನನಗೆ ಕ್ರೀಮ್ನ ಡಾಕ್ಟರ್ ಕಡೆಯಿಂದ ಸಜೆಸ್ಟ್ ಮಾಡಿದ್ರು. ಸೊ ಈ ಕ್ರೀಮ್ನ ಯೂಸ್ ಮಾಡ್ತಾ ಹೋದೆ. ನಾನು ತುಂಬ ಡಾಕ್ಟರ್ಸ್ಗೆ ತೋರಿಸಿದ್ದೀನಿ, ಬಟ್ ಅವರೆಲ್ಲರೂ ಏನು ಮಾಡ್ತಾರೆ ಅಂದರೆ ಟ್ಯಾಬ್ಲೆಟ್ನ ಪ್ರಿಫರ್ ಮಾಡ್ತಾರೆ. ಸೊ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಎಷ್ಟು ದಿನ ಅಂತ ಅದನ್ನು ಬಿಟ್ಮೇಲೆ ಮತ್ತೆ ಬ್ಲ್ಯಾಕ್ ಆಗ್ತಿದೆ. ಸೊ ಹಾಗಾಗಿ ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನನ್ನ ರಿಲೇಟಿವ್ಸೇನೆ ಭಿಕ್ಷೆ ಎತ್ತೋರು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರೇ ಬಂದು ಭಾಗ್ಯ ನಿನ್ನ ಮಗಳು ಚೆನ್ನಾಗಿ ಕಲರ್ ಬಂದವಳೆ, ಚೆನ್ನಾಗಿ ಕಾಣಿಸ್ತಾವಳೆ ಅಂತ ಅವರೇ ಹೇಳಿದ್ದಾರೆ. ಸೊ ಅದು ನನಗೆ ಈ ಕ್ರೀಮು ಆ ಅಪ್ರಿಷಿಯೇಷನ್ ಈ ಕ್ರೀಮ್ ನನಗೆ ತಂದುಕೊಡ್ತು. ಸೊ ತುಂಬ ಖುಷಿ ಇದೆ, ಅದಕ್ಕೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೆಲಗ್ಲೋ ಕ್ರೀಮ್ ಬಗ್ಗೆ ಹೇಳೋದಾದರೆ ಒಂದ್ಸರಿ ನೀವು ಯೂಸ್ ಮಾಡಿ. ಈ ಕ್ರೀಮ್ನ ತುಂಬ ಚೆನ್ನಾಗಿದೆ. ನೀವು ಕೂಡ 3 ಮಂತ್ಸ್ ಬಿಟ್ಟು ಇದೇ ವಿಡಿಯೋನ ಹುಡ್ಕೊಂಡು ಬಂದು ಕಮೆಂಟ್ ಹಾಕ್ತೀರಾ. ನಾನು ಹೇಳೋದು ಇಷ್ಟೇ, ಬ್ಲ್ಯಾಕ್ ಯಾಕೆ ಇರ್ತೀವಿ ಅಂದರೆ ಮೆಲನೈನ್ ಕಂಟೆಂಟು ಬಾಡಿಲಿ ತುಂಬ ಜಾಸ್ತಿ ಇರುತ್ತೆ. ನಾವು ಅದಕ್ಕೋಸ್ಕರ ನಾವು ಬ್ಲ್ಯಾಕ್ ಇರ್ತೀವಿ. ಬ್ಲ್ಯಾಕ್ ಇರೋ ಪರ್ಸನ್ನು ತುಂಬ ಹೆಲ್ತಿಯಾಗಿ ಕೂಡ ಇರ್ತಾರೆ ಮೆಲನೈನ್ ಕಂಟೆಂಟ್ ಇರೋದ್ರಿಂದ. ಬಟ್ ಏನು ಅಂತ ಅಂದರೆ ಈ ನಮ್ಮ ಸಮಾಜದಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ಬ್ಲ್ಯಾಕ್ ಇದ್ರೂ ಆಡ್ಕೊಳ್ತಾರೆ, ಸಣ್ಣ ಇದ್ರೂ ಆಡ್ಕೊಳ್ತಾರೆ, ದಪ್ಪ ಇದ್ರೂ ಆಡ್ಕೊಳ್ತಾರೆ, ಪ್ರತಿಯೊಂದಕ್ಕೂ ಆಡ್ಕೊಳ್ತಾರೆ. ಬಟ್ ನಾನು ಅವ್ರ ಬಾಯಿನ ಕಂಪ್ಲೀಟ್ ಮುಚ್ಚೋಕ್ಕಾಗಲ್ಲ. ಬಟ್ ನಮಗೆ ನಾವು ಏನೋ ಒಂದು ಡ್ರೆಸ್ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀವಿ ಅನ್ನೋಷ್ಟಾದರೂ ನಮ್ಮ ಸ್ಕಿನ್ನ ನಾವೇ ಕೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಕತ್ತೆನಂತೂ ಕುದುರೆ ಮಾಡೋಕ್ಕೆ ಆಗಲ್ಲ. ಸೊ ಬ್ಲ್ಯಾಕ್ ಇರೋರು 100% ವೈಟ್ ಆಗೋಕ್ಕಂತೂ ಸಾಧ್ಯನೇ ಇಲ್ಲ. ಆ ಥರ ಯಾವುದೂ ಮೆಡಿಸಿನ್ಸ್ ಇನ್ನೂ ಕಂಡು ಹಿಡಿದ್ರೆ ಯಾರೂ. ಆದರೆ 3 to 4 ಲೇಯರ್ಸು ಅಂತೂ ನಾವು ಕಲರ್ನ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಯಾಕಂತ ನಾನು ತುಂಬ ಬ್ಲ್ಯಾಕ್ ಇದ್ದೆ. ಬಿಫೋರ್ ಫೋಟೋಸಲ್ಲಿ ನೀವು ನೋಡಿದ್ದೀರಾ. ಸೊ ಆಫ್ಟರ್ ಫೋಟೋಸು ಈ ವಿಡಿಯೋ ಆದಮೇಲೆ ಲಾಸ್ಟ್ಗೆ ಹಾಕ್ತೀನಿ, ನೀವೇ ನೋಡಿ ಹೇಳ್ತೀರಾ. ಮತ್ತು ನೀವು ಯೂಸ್ ಮಾಡಿದ್ಮೇಲೆ ಬಂದು ಕಮೆಂಟ್ ಮಾಡಿ, ಇವಾಗಲೇನು ಕಮೆಂಟ್ ಮಾಡಬೇಡಿ. ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಯಾಕಂದರೆ ನಮ್ಮ ಥರ ಬ್ಲ್ಯಾಕ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಕಮೆಂಟ್ ಮುಖಾಂತರ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾನು ಬಿಫೋರ್ ಫೇಸ್ನ ವಾಶ್ ಮಾಡಿ ಇವಾಗ ನಾನು ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಸ್ಕಿನ್ ಕಾಂಬಿನೇಷನ್ ಸ್ಕಿನ್ಗಾಗಲಿ, ನಾರ್ಮಲ್ ಸ್ಕಿನ್ಗಾಗಲಿ, ಆಯಿಲಿ ಸ್ಕಿನ್ಗಾಗಲಿ ಏನೂ ಡಿಫ್ರೆನ್ಸ್ ಮಾಡಲ್ಲ. ಯಾಕಂದರೆ ಈ ಕ್ರೀಮ್ ಕೂಡ ತುಂಬ ಆಯಿಲಿನೆಲ್ಲ ಪಿಂಪಲ್ ಆಗುತ್ತೆ ಅಂತ ಹೇಳೋದಕ್ಕೆ. ಪಿಂಪಲ್ ಕೂಡ ಇಚ್ಚಿಂಗು, ರೆಡ್ನೆಸ್ಸು ಏನೂ ಆಗಿಲ್ಲ ನನಗೆ. ಇದರಲ್ಲಿ ಸ್ಟೆರಾಯ್ಡ್ ಇರೋಲ್ಲ. ಸ್ಟಿರಾಯ್ಡ್ ಇಲ್ಲದೆ ಇರೋದ್ರಿಂದ ನಮ್ಮ ಫೇಸ್ಗೆ ಯಾವುದೇ ಕೂಡ ಎಫೆಕ್ಟ್ ಮಾಡಿಲ್ಲ. ನಾನಂತೂ ಒಂದು ವರ್ಷದ ಮೇಲೇ ಆಯಿತು ನಾನು ಈ ಕ್ರೀಮ್ ಯೂಸ್ ಮಾಡೋಕ್ಕೆ ಹಿಡಿದು. ಸೊ ಚೆನ್ನಾಗಿ ಇಂಪ್ಯಾಕ್ಟ್ ಆಗಿದೆ ನನಗೆ. ನೋಡ್ಕೊಳ್ಳಿ ಬೇಕಂದ್ರೆ ಸ್ಲೀವ್ಲೆಸ್ ಹಾಕಿರೋದ್ರಿಂದ ಹ್ಯಾಂಡ್ಗಾಗಲಿ ಫೇಸ್ಗಾಗಲಿ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ, ತುಂಬ ಕಲರ್ ಡಿಫ್ರೆನ್ಸ್ ಇದೆ. ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅನಿಸುತ್ತೆ, ಹೌದು ಈ ಕ್ರೀಮ್ ನನಗೆ ಬೆಸ್ಟ್ ಪ್ರಿಫರಬಲ್ ಕ್ರೀಮಪ್ಪ ಅಂತ ನಿಮಗೆ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡೇ ಮಾಡ್ತೀರಾ. ಆಮೇಲೆ ಇದು ಕ್ರೀಮ್ನ ಕ್ಯಾರಿ ಓವರ್ ಮಾಡೇ ಮಾಡ್ತೀರಾ, ಅದನ್ನಂತೂ ನಾನು ಹೇಳಬಲ್ಲೆ. ನೋಡ್ಕೊಳ್ಳಿ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಸ್ಕಿನ್ನಲ್ಲಂತೂ ಸಿಂಗಲ್ ಬ್ಲ್ಯಾಕ್ ಸ್ಪಾಟ್ ಕೂಡ ಇಲ್ಲ. ಮತ್ತು ಯಾವುದೇ ಥರದ್ದು ಏನು ಪಿಂಪಲ್ ಮಾರ್ಕ್ಸ್ ಆಗಲಿ, ಆಮೇಲೆ ಚಿಕ್ಕ ಚಿಕ್ಕ ಕಲೆಗಳಾಗಲಿ ಏನೂ ಇಲ್ಲ. ನಾನು ಯಾವುದೇ ಥರ ಎಫೆಕ್ಟ್ ಕೂಡ ಹಾಕಿಲ್ಲ. ನಾರ್ಮಲಿ ನನ್ನ ಫೋನ್ ಯಾವ ಥರ ಇದೆ ಅದೇ ಫೋನಲ್ಲಿ ನಾರ್ಮಲ್ ಕ್ಯಾಮ್ರಾದಲ್ಲೇ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಾನು ಡ್ಯೂಟಿಗೆ ರೆಡಿ ಆಗ್ತಿದ್ದೆ, ಹಾಗಾಗಿ ಎಷ್ಟು ವಿಡಿಯೋ ಮಾಡಬೇಕು ಅಂತ ನೋಡಿ ಕಂಟೆಂಟ್ ನೋಡಿಕೊಂಡು ವಿಡಿಯೋ ಮಾಡಿದೆ. ಹಾಗಾಗಿ ಸ್ವಲ್ಪ ರೆಡಿ ಕೂಡ ಅಲ್ಲೇ ಆಗಿದ್ದೀನಿ. ನಿಮಗೆ ಈ ಕ್ರೀಮ್ ಇಷ್ಟ ಆದರೆ 700 ರುಪೀಸ್ ಬಜೆಟ್ ಇದು. 750 ಸಮಥಿಂಗ್ ಏನೋ ಇತ್ತು. ಫಸ್ಟ್ ಈ ಕ್ರೀಮ್ ನಾನು ಯೂಸ್ ಮಾಡ್ಬೇಕಾದ್ರೆ ತುಂಬ ಕಡಿಮೆ ಇತ್ತು. 15 ಗ್ರಾಮ್ಗೆ 260 ರೂಪಾಯಿ, 270 ರೂಪಾಯಿನೋ ಇತ್ತು. ಇವಾಗ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ನೀವು ಕೂಡ ಈ ಕ್ರೀಮ್ನ ಯೂಸ್ ಮಾಡಿ. ನೀವು ಖಂಡಿತ ಹೇಳ್ತೀರಾ ಚೆನ್ನಾಗಿದೆ ಅಂತ ಹೇಳಿ. ನೋಡಿ ಬಿಫೋರ್ ಫೋಟೋಸು ಆಫ್ಟರ್ ಫೋಟೋಸ್ಗೂ ಎಲ್ಲ ಕ್ಯಾಮ್ರಾದಲ್ಲೇ ತೆಗೆದಿರೋದು, ಮತ್ತು ಹೊರಗಡೆ ಹೋದಾಗೆಲ್ಲ ತೆಗೆದಿರೋ ಫೋಟೋಸ್ ನೋಡಿ, ಯಾವುದ್ರಲ್ಲಿ ಡಿಫ್ರೆನ್ಸ್ ಇಲ್ಲ. ಹಳೆ ಫೋಟೋಸ್ಗೂ ಈ ಫೋಟೋಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ನಮ್ಮ ಅಣ್ಣನ ಜೊತೆ ತೆಗೆದಿರೋದು ಕೂಡ ಇದೆ ನೋಡಿ. ನಮ್ಮ ಅಣ್ಣಂಗೂ ನನಗೂ ಕಲರ್ ಡಿಫ್ರೆನ್ಸ್ ನೋಡಿ. ಇದು ನಾರ್ಮಲಿ ಪಿಕ್ ಫೋಟೋ. ಮತ್ತು ನಾನು ನನ್ನ ಬ್ರದರ್ ಕೂಡ ನಿಂತಿದ್ವಿ. ಸೊ ನೋಡಿ ಇಲ್ಲಿ ಕಲರ್ ಡಿಫ್ರೆನ್ಸು ಸಾಕಲ್ವ. ಇಷ್ಟು ಕಲರ್ ಬಂದರೆ ಆಬ್ವಿಯಸ್ಲಿ ಸ್ವಲ್ಪ ಎಣ್ಣೆಗೆ ಕೆಂಪಾದರೂ ಬಂದೇ ಬರ್ತೀವಿ. ನೋಡಿ ನೈಟಲ್ಲಿ ತೆಗೆದಿರೋ ಫೋಟೋ, ಮತ್ತು ಟ್ರಿಪ್ಪಲ್ಲಿ ಹೋಗಿರೋ ಫೋಟೋ ಕೂಡ ಇದೆ. ಸೊ ಇದು ನವೆಂಬರ್ ಫೋಟೋ, ಈಗ ರೀಸೆಂಟ್ ನವೆಂಬರ್ ಫೋಟೋ. ಇದು ಬಂದು ಜನವರಿ ಫೋಟೋ. ನನ್ನ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್ ಬಾಯ್.